ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 14/4/2024 ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಬ್ ದಾದಾರವರ ರಿವಾಜ್ ಡೇಟ್ ಆಗಿದೆ 15/3/1999. ಕರ್ಮಾತೀತ ಸ್ಥಿತಿಯನ್ನು ತಲುಪಲು ನಿಯಂತ್ರಣ ಶಕ್ತಿಯನ್ನು ಹೆಚ್ಚಿಸಿ ಮತ್ತು ಸ್ವರಾಜ್ಯದ ಅಧಿಕಾರಿಯಾಗಿ. ಕರ್ಮಾತೀತ ಸ್ಥಿತಿಯನ್ನು ತಲುಪಲು ನಿಯಂತ್ರಣ ಶಕ್ತಿಯನ್ನು ವೃದ್ಧಿ ಮಾಡಿ ಮತ್ತು ಸ್ವರಾಜ್ಯದ ಅಧಿಕಾರಿಯಾಗಿ. ಇಂದು ಬಾಪ್ದಾದರವರು ಎಲ್ಲ ಕಡೆಯ ತನ್ನ ರಾಜ್ಕುಮಾರರನ್ನು ಪರಮಾತ್ಮ ಪ್ರೀತಿಯ ಮಕ್ಕಳನ್ನು ಇಂಥ ದೈವಿಕ ವಾತ್ಸಲ್ಯ ಅಥವಾ ದೈವಿಕ ಪ್ರೀತಿಯ ಕೆಲವು ಮಕ್ಕಳನ್ನು ಪ್ರಾಪ್ತವಾಗುತ್ತದೆ. ಅತಿ ವಿರಳವಾಗಿ ಕೆಲವರಲ್ಲಿ ಕೆಲವು ಮಕ್ಕಳು ಇಂಥ ಭಾಗ್ಯಕ್ಕೆ ಅರ್ಹರಾಗುತ್ತಾರೆ. ಅಂಥ ಭಾಗ್ಯವಂತ ಮಕ್ಕಳನ್ನು ನೋಡಿ ಬಾಪ್ದಾದ ಕೂಡ ಹರ್ಷಿತರಾಗುತ್ತಾರೆ. ರಾಜ ದುಲಾರೆ ಅಂದರೆ ರಾಜನ ಮಕ್ಕಳು. ಹಾಗಾದರೆ ತಮ್ಮನ್ನು ರಾಜ ಎಂದು ಪರಿಗಣಿಸುತ್ತೀರಾ? ತಮ್ಮ ಹೆಸರು ಆಗಿದೆ ರಾಜಯೋಗಿ. ರಾಜಯೋಗಿ ಎಂದರೆ ರಾಜ ಮಕ್ಕಳು. ವರ್ತಮಾನ ಸಮಯದಲ್ಲಿಯೂ ರಾಜರಾಗಿದ್ದೀರಿ ಹಾಗೂ ಭವಿಷ್ಯದಲ್ಲಿಯೂ ರಾಜರಾಗುತ್ತೀರಿ. ತಮ್ಮ ಡಬಲ್ ರಾಜ ಪದವಿಯನ್ನು ಅನುಭವ ಮಾಡುತ್ತೀರಾ? ನಾನು ರಾಜನಾಗಿದ್ದೇನೆ ಎಂದು ತಮ್ಮನ್ನು ತಾವು ಅವಲೋಕಿಸಿಕೊಳ್ಳಬೇಕು. ಸ್ವರಾಜ್ಯದ ಅಧಿಕಾರಿ ಆಗಿದ್ದೇನೆ. ರಾಜ್ಯದ ಪ್ರತಿಯೊಬ್ಬ ಕರ್ಮಚಾರಿಯು ತಮ್ಮ ಆದೇಶವನ್ನು ಕಾರ್ಯರೂಪಕ್ಕೆ ತರುತ್ತಿದ್ದೀರಿ. ರಾಜನ ವಿಶೇಷತೆ ಏನಾಗಿರುತ್ತದೆ ಅದಂತೂ ಗೊತ್ತಿದೆಯಲ್ಲವೇ? ಆಳುವ ಹಾಗೂ ನಿಯಂತ್ರಿಸುವ ಶಕ್ತಿ ಎರಡನ್ನೂ ತಾವು ಪಡೆದುಕೊಂಡಿದ್ದೀರಾ? ರಾಜ್ಯದ ಕರ್ಮಚಾರಿಗಳು ಸದಾ ತಮ್ಮ ನಿಯಂತ್ರಣದಲ್ಲಿ ಇರುತ್ತಾರೆ ಎಂದು ತಮ್ಮನ್ನು ತಾವು ಕೇಳಿಕೊಳ್ಳಿ. ಇಂದು ಬಾಪ್ದಾದರವರು ಮಕ್ಕಳ ನಿಯಂತ್ರಣ ಶಕ್ತಿ ಮತ್ತು ಆಡಳಿತದ ಶಕ್ತಿಯನ್ನು ಪರಿಶೀಲಿಸುತ್ತಿದ್ದರು. ಆಗ ಏನು ನೋಡಿರಬಹುದು? ತಮಗೆಲ್ಲ ಗೊತ್ತೇ ಇದೆ. ಅಖಂಡ ರಾಜ್ಯದ ಅಧಿಕಾರ ಇನ್ನೂವರೆಗೂ ಎಲ್ಲರಿಗೂ ಸಿಕ್ಕಿಲ್ಲ ಎಂದು ನೋಡಿದರು. ಅಖಂಡ ಮಧ್ಯದಲ್ಲಿ ಖಂಡಿತವಾಗುತ್ತದೆ. ಏಕೆ? ಸದಾ ಸ್ವರಾಜ್ಯದ ಬದಲು ರಾಜ್ಯ ವಿಭಜಿತವಾಗಿರುತ್ತದೆ. ಇಲ್ಲಿ ರಾಜ್ಯ ಎಂದರೆ ಕರ್ಮೇಂದ್ರಿಯಗಳು ಸ್ವಯಂನ ಬದಲಾಗಿ ಪರರ ಅಧೀನರಾಗಿರುತ್ತದೆ. ಮಾಯೆಯು ರಾಜ್ಯದ ಪ್ರಭಾವ ಅಂದರೆ ಪರರ ಅಧೀನರಾಗುವುದು. ವರ್ತಮಾನ ಸಮಯದಲ್ಲಿ ಕೆಲವರು ಸರಿಯಾಗಿದ್ದಾರೆ ಹಾಗೂ ಹೆಚ್ಚಿನವರು ಮಾಯೆಯ ವಿಶೇಷ ಪ್ರಭಾವಕ್ಕೆ ಅಧೀನರಾಗಿದ್ದಾರೆ. ನಮ್ಮ ಆದಿ ಅನಾದಿ ಸಂಸ್ಕಾರಗಳ ನಡುವೆ ಮಧ್ಯದ ಸಂಸ್ಕಾರ ಅಂದರೆ ದ್ವಾಪಾರದಿಂದ ಅಂತ್ಯದವರೆಗೆ ಸಂಸ್ಕಾರಿನ ಪ್ರಭಾವದಲ್ಲಿ ಬರುತ್ತೇವೆ. ನಮ್ಮ ಅಂತ್ಯದ ಸಂಸ್ಕಾರಗಳು ನಮ್ಮ ಕರ್ಮೇಂದ್ರಿಯಗಳ ಮೇಲಿನ ಆಧಿಪತ್ಯವನ್ನು ಖಂಡಿಸಿ ಬಿಡುತ್ತವೆ. ಅಂತ್ಯದ ಸಂಸ್ಕಾರಗಳಲ್ಲೇ ವ್ಯರ್ಥವನ್ನು ಯೋಚಿಸುವುದು, ವ್ಯರ್ಥವಾಗಿ ಸಮಯ ಕಳೆಯುವುದು, ವ್ಯರ್ಥ ಮಾತುಕತೆ, ಅದು ಕೇಳುವುದೇ ಆಗಿರಬಹುದು ಅಥವಾ ಹೇಳುವುದೇ ಆಗಿರಬಹುದು, ಇವೆಲ್ಲವೂ ಬರುತ್ತದೆ. ಒಂದು ಕಡೆ ವ್ಯರ್ಥದ ಸಂಸ್ಕಾರ, ಇನ್ನೊಂದು ಕಡೆ ಹುಡುಗಾಟಿಕೆಯ ಸಂಸ್ಕಾರಗಳು. ಇವು ಬೇರೆ ಬೇರೆ ರೂಪಗಳಲ್ಲಿ ಸ್ವರಾಜ್ಯವನ್ನು ಅಂದರೆ ನಮ್ಮ ಕರ್ಮೇಂದ್ರಿಯಗಳ ಮೇಲೆ ನಮ್ಮ ಆಧಿಪತ್ಯವನ್ನು ಖಂಡಿಸಿಬಿಡುತ್ತವೆ. ಮಕ್ಕಳು ಹೇಳುತ್ತಿರುತ್ತಾರೆ, ಸಮಯ ಸಮೀಪ ಬರುತ್ತಿದೆ. ಆದರೆ ಆರಂಭದಲ್ಲಿ ಹುಟ್ಟಿಕೊಳ್ಳದ ಸಂಸ್ಕಾರಗಳು ಈಗ ಇಲ್ಲಿ ಹೊರಹೊಮ್ಮುತ್ತಿವೆ. ವಾಯುಮಂಡಲದಲ್ಲಿ ಸಂಸ್ಕಾರಗಳು ಹುಟ್ಟಿಕೊಳ್ಳುತ್ತವೆ. ಇದಕ್ಕೆ ಕಾರಣವೇನು? ಇದು ಮಾಯೆಯ ಅತಿಕ್ರಮಣದ ಸಾಧನವಾಗಿದೆ. ಮಾಯೆ ಸಂಸ್ಕಾರಗಳನ್ನು ತನ್ನದಾಗಿಸಿಕೊಂಡು ಪರಮಾತ್ಮನ ಮಾರ್ಗದಲ್ಲಿ ಅಂದರೆ ಶ್ರೀಮತದಲ್ಲಿ ಹೃದಯ ವಿದೀರ್ಣರಾಗುವಂತೆ ಮಾಡುತ್ತದೆ. ಮಕ್ಕಳು ಯೋಚಿಸುತ್ತಾರೆ, ಇಲ್ಲಿಯವರೆಗೂ ಹೀಗೆ ಇದ್ದೇವೆ. ಬಾಬಾರವರ ಸಮಾನತೆಯ ಸಫಲತೆ ಸಿಗುತ್ತದೆಯೋ ಇಲ್ಲವೋ? ಎಲ್ಲಿಯೂ ಯಾವುದೇ ಮಾತಿನಲ್ಲಿ ದುರ್ಬಲತೆ ಇರಬಹುದು. ಅದೇ ದೌರ್ಬಲ್ಯದ ರೂಪದಲ್ಲಿ ಮಾಯೆಯ ಮನಸ್ಸು ಮುರಿಯುವಂತೆ ಮಾಡಲು ಪ್ರಯತ್ನ ಪಡುತ್ತದೆ. ಬಹಳ ಒಳ್ಳೆಯದು.
ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರುವಾಗ ಯಾವುದಾದರೂ ರೀತಿಯಲ್ಲಿ ಮಾಯೆ ಸಂಸ್ಕಾರಗಳ ಮೇಲೆ ದಾಳಿ ಹೊರಹೊಮ್ಮುವಂತೆ ಮಾಡುವ ಮೂಲಕ ಹೃದಯವನ್ನು ನಿರಾಶೆಗೊಳಿಸಲು ಪ್ರಯತ್ನಿಸುತ್ತದೆ. ಕೊನೆಯಲ್ಲಿ ಎಲ್ಲ ಸಂಸ್ಕಾರಗಳು ಕೊನೆಗೊಳ್ಳಬೇಕು. ಆದ್ದರಿಂದ ಕೆಲವೊಮ್ಮೆ ಹಳೆಯ ಸಂಸ್ಕಾರಗಳು ಹೊರಹೊಮ್ಮುತ್ತವೆ. ಆದರೆ ಬಾಪ್ದಾದ ತಾವೆಲ್ಲ ಅದೃಷ್ಟಶಾಲಿ ಮಕ್ಕಳಿಗೆ ಸಂಕೇತ ಕೊಡುತ್ತಿದ್ದಾರೆ. ಭಯ ಪಡಬೇಡಿ. ಮಾಯೆಯ ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳಿ. ಆಲಸ್ಯ ಮತ್ತು ವ್ಯರ್ಥ, ಇದರಲ್ಲಿ ನೆಗೆಟಿವ್ ಕೂಡ ಬರುತ್ತದೆ. ಈ ಎರಡೂ ಸಂಸ್ಕಾರಗಳ ಬಗ್ಗೆ ಬಹಳ ವಿಶೇಷ ಗಮನ ಹರಿಸಿ. ಇವೆರಡೂ ಸಂಸ್ಕಾರಗಳು ವರ್ತಮಾನ ಸಮಯದಲ್ಲಿ ಮಾಯವು ನಮ್ಮ ಮೇಲೆ ಆಕ್ರಮಣ ಮಾಡುವ ಸಾಧನೆಗಳಾಗಿವೆ ಎಂದು ಅರ್ಥ ಮಾಡಿಕೊಳ್ಳಿ. ತಂದೆಯ ಜೊತೆಗಿನ ಅನುಭವ, ಕಂಬೈನ್ಡ್ ಸ್ವರೂಪದ ಅನುಭವವನ್ನು ಮಾಡಿಕೊಳ್ಳಿ, ಇಮರ್ಜ್ ಮಾಡಿಕೊಳ್ಳಿ. ಹೀಗಲ್ಲ, ತಂದೆ ನನ್ನವರೇ ಆಗಿದ್ದಾರೆ, ಜೊತೆಗಂತೂ ಇದ್ದೇ ಇರುತ್ತಾರೆ. ತಂದೆಯ ಜೊತೆಗಿನ ಅನುಭವ ಪ್ರಾಕ್ಟಿಕಲ್ ಆಗಿ ಇಮರ್ಜ್ ಆಗಬೇಕು. ಆಗ ಈ ಮಾಯೆ ಆಕ್ರಮಣ ಆಗುವುದಿಲ್ಲ. ಮಾಯೆ ಸೋಲನ್ನು ಒಪ್ಪುತ್ತದೆ. ಇದು ಮಾಯೆ ಸೋಲು, ಆಕ್ರಮಣವಲ್ಲ. ಸುಮ್ಮನೆ ಗಾಬರಿಯಾಗಬೇಡಿ. ಏನಾಯಿತು, ಏಕೆ ಆಯಿತು ಅಂತ ಧೈರ್ಯವಾಗಿರಿ. ತಂದೆಯ ಜೊತೆಯಾಗಿರುವುದನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ. ತಂದೆಯ ಜೊತೆಗಿದ್ದಾನೆಯೇ ಎಂದು ಪರಿಶೀಲಿಸಿಕೊಳ್ಳಿ. ತಂದೆಯ ಜೊತೆಗಿರುವ ಅನುಭವ ಎಂದು ಹೇಳಲಾಗುತ್ತದೆ. ಹುಡುಗಾಟಿಕೆಯಲ್ಲಿ ಬರಬೇಡಿ. ತಂದೆಯನ್ನು ಹೊರತುಪಡಿಸಿ ಬೇರೆ ಯಾರಿದ್ದಾರೆ? ತಂದೆಯು ಮಾತ್ರ ಇದ್ದಾರೆ. ತಂದೆಯೇ ತಮ್ಮ ಜೊತೆಗಾರ ಎಂದಾದರೆ ಅವರ ಸರ್ವ ಶಕ್ತಿಗಳು ತಮ್ಮ ಜೊತೆಗಿವೆ. ನೀವು ಲೋಕದ ಜನರಿಗೆ ಹೇಳುವಂತೆ ಪರಮಾತ್ಮನು ಸರ್ವವ್ಯಾಪಿಯಾಗಿದ್ದಾರೆ. ಪರಮಾತ್ಮನ ಗುಣಗಳು ಅನುಭವಕ್ಕೆ ಬರಬೇಕು ಮತ್ತು ಗೋಚರಿಸಬೇಕು. ಹಾಗೆಯೇ ಬಾಪ್ದಾದ ನಮ್ಮನ್ನು ಕೇಳುತ್ತಾರೆ. ತಂದೆಯು ನಿಮ್ಮನ್ನು ಜೊತೆಗಿದ್ದರೆ, ಕಂಬೈಂಡ್ ಆಗಿದ್ದರೆ, ಅವರ ಶಕ್ತಿಗಳು ತಮ್ಮ ಪ್ರತಿ ಕಾರ್ಯದಲ್ಲೂ ಅನುಭವವಾಗುತ್ತದೆ. ಇದು ಅನ್ಯರಿಗೂ ಅನುಭವವಾಗುತ್ತದೆ. ನೀವು ಏನು ಅರ್ಥ ಮಾಡಿಕೊಂಡಿದ್ದೀರಿ? ಡಬಲ್ ಫಾರಿನರ್ಸ್, ನೀವು ಏನು ಅರ್ಥ ಮಾಡಿಕೊಂಡಿದ್ದೀರಿ? ಸರ್ವಶಕ್ತಿಗಳು ತಮ್ಮೊಂದಿಗೆ ಇವೆ, ಸದಾಕಾಲಕ್ಕೂ ಇರುತ್ತವೆಯೋ? ಮೊದಲನೇ ಪ್ರಶ್ನೆಗೆ ಎಲ್ಲರೂ ಹೌದು ಎನ್ನುತ್ತಾರೆ. ಎರಡನೇ ಪ್ರಶ್ನೆ ಯಾವಾಗಲೂ ಎಂದಾಗ ಯೋಚಿಸಲು ಪ್ರಾರಂಭಿಸುತ್ತೀರಿ. ಹಾಗಾದರೆ ಅಖಂಡ ರಾಜ್ಯ ಆಗಲಿಲ್ಲ ಅಲ್ಲವೇ? ತಾವು ಯಾವ ಸಂಬಳವನ್ನು ತೆಗೆದುಕೊಂಡಿದ್ದೀರಿ? ಅಖಂಡ ರಾಜ್ಯವನ್ನು ಸ್ಥಾಪಿಸುತ್ತಿದ್ದೀರಾ ಅಥವಾ ಖಂಡಿತ ರಾಜ್ಯವನ್ನು ಸ್ಥಾಪಿಸುತ್ತಿದ್ದೀರಾ? ಏನು ಮಾಡುತ್ತಿದ್ದೀರಿ? ಅಖಂಡ ರಾಜ್ಯ ಅಲ್ಲವೇ? ಟೀಚರ್ಸ್ ಹೇಳಿ, ಅಖಂಡ ರಾಜ್ಯ ತಾನೇ? ಹಾಗಾದರೆ ಈಗಲೇ ಪರಿಶೀಲಿಸಿ, ಅದು ಅಖಂಡ ಸ್ವರಾಜ್ಯವೇ? ರಾಜ್ಯ ಅಂದರೆ ಪ್ರತಿಫಲವನ್ನು ಶಾಶ್ವತವಾಗಿ ತೆಗೆದುಕೊಳ್ಳಬೇಕೇ ಅಥವಾ ಮಧ್ಯದಲ್ಲಿ ನಷ್ಟವಾದರೂ ಹಾನಿ ಇಲ್ಲವೇ? ಈ ರೀತಿಯೇ ಪಡೆಯುವಾಗ ಶಾಶ್ವತವಾಗಿ ಹಾಗೂ ಪುರುಷಾರ್ಥದಲ್ಲಿ ಕೆಲವೊಮ್ಮೆ ಮಾಡಿದರೆ ಆಗುತ್ತೆ. ಹೀಗೆ ಅಂದುಕೊಂಡಿದ್ದೀರಾ? ತಮ್ಮ ಜೀವನದ ಡಿಕ್ಷನರಿಯಿಂದ ಕೆಲವೊಮ್ಮೆ ಮತ್ತು ಏನಾದರೂ ಎಂಬ ಪದಗಳನ್ನು ತೆಗೆದುಹಾಕಲು ವಿದೇಶಿಯರಿಗೆ ಬಾಪ್ತಾದರವರು ಹೇಳ್ತಿದ್ದಾರೆ. ಈಗ ಕೆಲವೊಮ್ಮೆ ಮುಗಿದಿದೆಯೇ? ಜಯಂತಿ ಹೇಳು, ಫಲಿತಾಂಶ ಕೊಡುತ್ತಿಲ್ಲವೇ? ಹಾಗಾದರೆ ಕೆಲವೊಮ್ಮೆ ಮುಗಿದಿದೆಯೇ? ಕೆಲವೊಮ್ಮೆ ಸಮ್ ಟೈಮ್ ಪದವನ್ನು ಯಾರೆಲ್ಲ ಸಮಾಪ್ತಿ ಮಾಡಿದ್ದೀರಿ? ಅವರು ಕೈ ಎತ್ತಿ. ಸಮಾಪ್ತಿ ಆಯಿತು ಅಥವಾ ಸಮಾಪ್ತಿ ಆಗುತ್ತಿದೆಯೋ? ಎತ್ತರವಾಗಿ ಕೈ ಎತ್ತಿ, ಲಂಬಾ ಕೈ ಎತ್ತಿ. ಸೂಕ್ಷ್ಮತನದ ಟಿವಿಯಲ್ಲಿ ತಮ್ಮ ಕೈಗಳು ಕಾಣುತ್ತಿವೆ. ಇಲ್ಲಿಯ ಟಿವಿಯಲ್ಲಿ ಎಲ್ಲರ ಕೈಗಳು ಕಾಣುವುದಿಲ್ಲ. ಇದು ಕಲಿಯುಗ ಟಿವಿ ಅಲ್ಲವೇ? ಅಲ್ಲಿ ಜಾದುವಿನ ಟಿವಿಯಾಗಿದೆ. ತಂದೆಯದು ಜಾದುವಿನ ಟಿವಿಯಾಗಿದೆ. ಆದ್ದರಿಂದ ಎಲ್ಲರ ಕೈಗಳು ಕಾಣುತ್ತವೆ. ಬಹಳ ಒಳ್ಳೆಯದು. ಆದರೂ ಬಹುತೇಕ ಎಲ್ಲರೂ ಕೈಗಳನ್ನು ಎತ್ತಿದ್ದಾರೆ. ಅವರಿಗೆಲ್ಲ ಶಾಶ್ವತವಾದ ಅಭಿನಂದನೆಗಳು. ಒಳ್ಳೆಯದು. ಈಗ ಯಾರೆಲ್ಲ ಭಾರತವಾಸಿಗಳು ಎಲ್ಲ ಕರ್ಮೇಂದ್ರಿಯಗಳು ಕಾನೂನು ಮತ್ತು ವ್ಯವಸ್ಥೆಯಲ್ಲಿವೆ, ಅಂದರೆ ಪ್ರಾಕ್ಟಿಕಲ್ ಆಗಿ ಸದಾಕಾಲ ಸ್ವರಾಜ್ಯದಲ್ಲಿವೆ, ಅವರು ಕೈ ಎತ್ತಿ.
ದೃಢವಾಗಿ ಕೈ ಎತ್ತಿ, ಹಗುರವಾಗಿ ಅಲ್ಲ. ಸಭೆಯಲ್ಲಿ ಕೈ ಎತ್ತಿದ್ದು ಸದಾ ನೆನಪಿರಲಿ. ಆಮೇಲೆ ಬಾಪ್ತಾದರಿಗೆ ಮಧುರವಾದ ಮಾತುಗಳಲ್ಲಿ ಹೇಳುತ್ತಾರೆ, ಬಾಬಾ, ತಮಗಂತೂ ಗೊತ್ತಿದೆಯಲ್ಲವೇ, ಕೆಲವೊಮ್ಮೆ ಮಾಯೆ ಬಂದು ಬಿಡುತ್ತದೆ ತಾನೇ. ಹಾಗಾಗಿ ತಮ್ಮ ಕೈಗಳ ಬಗ್ಗೆ ಜಾಗರೂಕರಾಗಿರಿ. ಈಗ ಕೈ ಎತ್ತಿದ್ದೀರಲ್ಲ, ಆ ಕೈ ಎತ್ತಿದ್ದರಿಂದ ನೀವು ಎತ್ತಿದ ಸಲುವಾಗಿ ಬಹಳ ಜಾಗರೂಕರಾಗಬೇಕು. ಒಳ್ಳೆಯದು. ಆದರೂ ಧೈರ್ಯವನ್ನು ಇಟ್ಟಿದ್ದೀರಿ. ಧೈರ್ಯ ಕಳೆದುಕೊಳ್ಳಬೇಡಿ. ಧೈರ್ಯಕ್ಕೆ ಬಾಪ್ತಾದರವರ ಸಹಾಯ ಖಂಡಿತವಾಗಿಯೂ ಇರುತ್ತದೆ. ಇಂದಿನ ಸಮಯಕ್ಕೆ ಅನುಗುಣವಾಗಿ ತಮ್ಮ ಮೇಲೆ, ತಮ್ಮ ಕರ್ಮೇಂದ್ರಿಯಗಳ ಮೇಲೆ, ಅಂದರೆ ತಮಗೆ ತಮ್ಮ ಮೇಲೆ ಇರಬೇಕಾದ ನಿಯಂತ್ರಣ ಶಕ್ತಿ ಕಡಿಮೆಯಾಗಿದೆ, ಅದು ಹೆಚ್ಚಾಗಬೇಕು ಎಂದು ನೋಡುತ್ತಿದ್ದಾರೆ. ಬಾಪ್ತಾದ ಮಕ್ಕಳು ಸಂಭಾಷಣೆಯನ್ನು ಕೇಳುತ್ತಾ ನಗುತ್ತಿದ್ದರು. 4 ಕಡೆಗಳ ಶಕ್ತಿಯುತ ಯೋಗ ಆಗುತ್ತಿಲ್ಲ ಎಂದು ಮಕ್ಕಳು ಸಂಭಾಷಿಸುತ್ತಿದ್ದರು. ಮಕ್ಕಳು ಸಂಭಾಷಣೆ ಮಾಡುತ್ತಿದ್ದರು. ಬಾಪ್ದಾದ ಅವರು 8 ಗಂಟೆಯಿಂದ 4 ಗಂಟೆಗೆ ಇಳಿಸಿದರು. ಈಗ ಮಕ್ಕಳು 2 ಗಂಟೆ ಸರಿಯಾಗಿದೆ ಎಂದು ಹೇಳುತ್ತಿದ್ದಾರೆ. ಹಾಗಾದರೆ ಹೇಳಿ, ನಿಯಂತ್ರಣ ಶಕ್ತಿ ಇದೆ? ಮತ್ತು ಈ ಅಭ್ಯಾಸವನ್ನು ಇಂದಿನಿಂದ ಮಾಡದಿದ್ದರೆ ನಾವು ಸಮಯಕ್ಕೆ ಸರಿಯಾಗಿ ಮತ್ತು ರಾಜ್ಯ ಅಧಿಕಾರಿಗಳಾಗಲು ಹೇಗೆ ಸಾಧ್ಯವಾಗುತ್ತದೆ? ಆಗಲೇಬೇಕಲ್ಲವೇ? ಮಕ್ಕಳು ನಗುತ್ತಾರೆ. ಎಂದು ಬಾಪ್ತಾದ ಮಕ್ಕಳ ಅನೇಕ ಮಾತುಗಳನ್ನು ಕೇಳಿದ್ದಾರೆ. ಮಕ್ಕಳು ಹೇಳುತ್ತಾರೆ, ಟ್ರಾಫಿಕ್ ಕಂಟ್ರೋಲ್ 3 ನಿಮಿಷ ಮಾಡಲು ಆಗುವುದಿಲ್ಲ. ಶರೀರವನ್ನು ಕಂಟ್ರೋಲ್ ಮಾಡಬಹುದು ಎಂದು ಎದ್ದು ನಿಲ್ಲಬಹುದು. ಹೆಸರೇ ಆಗಿದೆ ಮನಸ್ಸಿನ ನಿಯಂತ್ರಣ. ಆದರೆ ಕೆಲವೊಮ್ಮೆ ಮನಸ್ಸನ್ನು ನಿಯಂತ್ರಿಸಲಾಗುತ್ತದೆ, ಕೆಲವೊಮ್ಮೆ ಆಗಲ್ಲ ಎಂದು ಹೇಳಿ ಮಕ್ಕಳು ಬಾಪ್ತಾದ ಅವರನ್ನು ನಗಿಸುತ್ತಾರೆ. ಹಾಗಾದರೆ ಇದಕ್ಕೆ ಕಾರಣವೇನು? ನಿಯಂತ್ರಣ ಶಕ್ತಿಯ ಕೊರತೆ. ಅದನ್ನು ಇನ್ನೂ ಹೆಚ್ಚಿಸಿಕೊಳ್ಳಬೇಕಾಗಿದೆ. ನಿಮ್ಮ ಕೈಯನ್ನು ಮೇಲಕ್ಕೆತ್ತಲು ಬಯಸಿ ಆದೇಶಿಸಿದರೆ ಮೇಲಕ್ಕೆತ್ತಿರಿ. ಕ್ರ್ಯಾಕ್ ಇರದಿದ್ದರೆ ಮೇಲಕ್ಕೆ ಎತ್ತಿರಿ ಅಲ್ಲವೇ? ಹಾಗೆಯೇ ಮನಸ್ಸು ಈ ಸೂಕ್ಷ್ಮ ಶಕ್ತಿಯನ್ನು ನಿಯಂತ್ರಣಕ್ಕೆ ತರಲೇಬೇಕಾಗಿದೆ. ಆದೇಶಿಸಿರಿ. ಮನಸ್ಸು ಸ್ಟಾಪ್ ಎಂದರೆ ಸ್ಟಾಪ್ ಆಗಬೇಕು. ಸೇವೆ ಬಗ್ಗೆ ಯೋಚಿಸಿ, ಸೇವೆಯಲ್ಲಿ ತೊಡಗಿಸಿ. ನೀವು ಪರಂಧಾಮಕ್ಕೆ ಹೋದರೆ ಮನಸ್ಸು ಪರಂಧಾಮಕ್ಕೆ ಹೋಗಬೇಕು. ಸೂಕ್ಷ್ಮತನಕ್ಕೆ ಹೋದರೆ ಸೆಕೆಂಡ್ನಲ್ಲಿ ಅಲ್ಲಿಗೆ ಹೋಗಬೇಕು. ನೀವು ಏನು ಯೋಚಿಸುತ್ತೀರೋ ಅದು ಆದೇಶವಾಗಲಿ. ಈಗ ಈ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಸಣ್ಣ ಸಣ್ಣ ಸಂಸ್ಕಾರಗಳಲ್ಲಿ, ಯುದ್ಧಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಇಂದು ಈ ಸಂಸ್ಕಾರವನ್ನು ಓಡಿಸಿದರು, ನಾಳೆ ಇನ್ನೊಂದು ಸಂಸ್ಕಾರವನ್ನು ಓಡಿಸಿದಿರಿ. ನಿಯಂತ್ರಣ ಶಕ್ತಿಯ ಅಳವಡಿಸಿಕೊಂಡರೆ ಹೀಗೆ ವಿವಿಧ ಸಂಸ್ಕಾರಗಳ ಮೇಲೆ ಸಮಯ ಕಳೆಯಬೇಕಲ್ಲವೇ? ಹೀಗೆ ಯೋಚಿಸಬಾರದು, ಹೀಗೆ ಮಾಡಬಾರದು, ಹೀಗೆ ಮಾತನಾಡಬಾರದು. ಇದೆಲ್ಲ ಸ್ಟಾಪ್. ಹಾಗಾಗಿ ಸ್ಟಾಪ್ ಆಗಿ ಬಿಡಬೇಕು. ಇದು ಕರ್ಮಾತೀತ ಸ್ಥಿತಿಯನ್ನು ತಲುಪಲು ಇದನ್ನು ಕರ್ಮಾತೀತಿಯ ಸ್ಥಿತಿಯನ್ನು ತಲುಪುವ ವಿಧಾನವಾಗಿದೆ. ಇದು ಕರ್ಮಾತೀತ ಸ್ಥಿತಿಯನ್ನು ತಲುಪುವ ವಿಧಾನವಾಗಿದೆ. ಹಾಗಾದರೆ ನೀವು ಕರ್ಮಾತೀತರಾಗಬೇಕು ತಾನೇ? ನೀವೇ ಆಗಬೇಕು, ಬೇರೆ ಯಾರೂ ಬರುವುದಿಲ್ಲ ಎಂದು ಬಾಪ್ತಾದ ಹೇಳುತ್ತಾರೆ. ತಾವೇ ಆಗದಿದ್ದರೆ ತಮ್ಮನ್ನೇ ಜೊತೆಗೆ ಕರೆದುಕೊಂಡು ಹೋಗುತ್ತೇವೆ. ಆದರೆ ಕರ್ಮಾತೀತ ಸ್ಥಿತಿಯ ಆದವರನ್ನು ಕರೆದುಕೊಂಡು ಹೋಗುತ್ತೇನೆ ಅಲ್ಲವೇ? ಜೊತೆಗೆ ಬರುತ್ತೀರೋ ಅಥವಾ ಹಿಂಬಾಲಿಸುತ್ತೀರೋ? ಇದನ್ನಂತೂ ತುಂಬ ಚೆನ್ನಾಗಿ ಹೇಳಿದಿರಿ. ಜೊತೆಗೆ ಬರುತ್ತೇವೆ. ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿದ್ದೀರಾ? ಇದಕ್ಕೆ ಹೌದು ಎಂದು ಹೇಳಲಿಲ್ಲ. ಕರ್ಮಾತೀರಾಗಿ ಜೊತೆಗೆ ಬರುತ್ತಿರಲವೇ? ಜೊತೆಗಾಗಿ ನಡೆಯುವುದು ಎಂದರೆ ಒಡನಾಡಿಯಾಗಿ ನಡೆಯುವುದು. ಜೋಡಿ ಚೆನ್ನಾಗಿರಬೇಕಲ್ಲವೇ? ಅಥವಾ ಒಬ್ಬರು ಉದ್ದ ಒಬ್ಬರು ಗಿಡ್ಡ ನಡೆಯುತ್ತಿದೆಯೇ? ಇಬ್ಬರೂ ಸಮನಾಗಿರಬೇಕಲ್ಲವೇ? ಆದ್ದರಿಂದ ಕರ್ಮಾತೀತರಾಗಬೇಕು. ಹಾಗಾದರೆ ಏನು ಮಾಡುವಿರಿ?
ಈಗ ತಮ್ಮ ರಾಜ್ಯವನ್ನು ಚೆನ್ನಾಗಿ ನಿಭಾಯಿಸಿ ಪ್ರತಿದಿನ ತಮ್ಮ ನ್ಯಾಯಾಲಯದಲ್ಲಿ ದಿನಾಚರಣೆ ನಡೆಸಿ ರಾಜ್ಯ ಅಧಿಕಾರಿ ಆಗಿದ್ದಿರಲಿಲ್ಲವೇ? ಹಾಗಾದರೆ ತಮ್ಮ ನ್ಯಾಯಾಲಯವನ್ನು ನಡೆಸಿ ಧರ್ಮೇಂದ್ರಿಯಗಳ ಕೌಶಲ್ಯದ ಬಗ್ಗೆ ತಿಳಿಸಿಕೊಳ್ಳಿ. ಧರ್ಮೇಂದ್ರಿಯಗಳ ಕೌಶಲ್ಯದ ಬಗ್ಗೆ ಕೇಳಿ ತಿಳಿದುಕೊಳ್ಳಿ. ಕರ್ಮೇಂದ್ರಿಯಗಳನ್ನು ಆದೇಶದ ಅನುಸಾರವಾಗಿ ಇವೆ ಎಂದು ಪರಿಶೀಲಿಸಿಕೊಳ್ಳಿ. ಬ್ರಹ್ಮ ತಂದೆ ಕೂಡ ಪ್ರತಿದಿನ ದರ್ಬಾರ್ ನಡೆಸುತ್ತಿದ್ದರು. ಅದರ ಬಗ್ಗೆ ಬರೆದಿಟ್ಟ ಪುಸ್ತಕ ಇದೆಯಲ್ಲವೇ? ಅದನ್ನು ಜನರಿಗೆಲ್ಲ ಹೇಳಿ ತೋರಿಸಿ. ಬ್ರಹ್ಮ ತಂದೆಯು ಪರಿಶ್ರಮ ಪಟ್ಟರು. ಪ್ರತಿದಿನ ತಮ್ಮ ದರ್ಬಾರ ನಡೆಸುತ್ತಿದ್ದರು. ಆಗಲೇ ಕರ್ಮಾತೀತರಾಗಲು ಅಸಾಧ್ಯವಾಯಿತು. ಹಾಗಾದರೆ ಈಗ ಎಷ್ಟು ಸಮಯ ಬೇಕು? ಅಥವಾ ಎವರಡಿ ಆಗದಿದ್ದೀರೋ ಇಂಥ ಸ್ಮೃತಿಯಿಂದ ಸೇವೆ ಮಾಡಿ ತುಂಬ ತೀವ್ರಗತಿಯಲ್ಲಿ ಆಗುತ್ತದೆ. ಯಾಕೆಂದರೆ ಒಂದೇ ಸಮಯದಲ್ಲಿ ಮನಸ್ಸು ಶಕ್ತಿಶಾಲಿ ಮತ್ತು ಶಕ್ತಿಶಾಲಿ ಸಂಬಂಧಗಳಲ್ಲಿ ನಡತೆ ಹಾಗೂ ಮುಖಲಕ್ಷಣಗಳು ಶಕ್ತಿಶಾಲಿಯಾಗಿರುತ್ತವೆ. 3 ಸೇವೆಗಳು ಒಂದೇ ಸಮಯದಲ್ಲಿ ಅತ್ಯಂತ ವೇಗವಾಗಿ ಫಲಿತಾಂಶಗಳನ್ನು ನೀಡುತ್ತವೆ. ಈ ಸಾಧನೆಯಲ್ಲಿ ಸೇವೆ ಕಡಿಮೆಯಾಗುತ್ತದೆ ಎಂದು ಯೋಚಿಸಬೇಡಿ. ಇಲ್ಲ, ಸಫಲತೆ ಸಹಜ ಅನಿಸುತ್ತದೆ. ಮತ್ತು ಸೇವೆಗೆ ಸಾಧಾರಣವಾಗಿರುವವರೆಲ್ಲರೂ ಸಂಘಟಿತವಾಗಿ ಅಂಥ ವೇದಿಕೆಯನ್ನು ರಚಿಸಿದರೆ ಕಡಿಮೆ ಶ್ರಮ ಮತ್ತು ಹೆಚ್ಚಿನ ಯಶಸ್ಸು ಸಿಗುತ್ತದೆ. ಹಾಗಾಗಿ ತಮ್ಮ ವಿಶೇಷ ಗಮನವನ್ನು ನಿಯಂತ್ರಣ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಕೊಡಿ. ನಮ್ಮ ಸಂಕಲ್ಪಗಳು, ಸಮಯ, ಸಂಸ್ಕಾರಗಳು ಎಲ್ಲವುಗಳ ಮೇಲೆ ನಿಯಂತ್ರಣವಿರಲಿ. ಬಾಪ್ದಾದ ಅನೇಕ ಬಾರಿ ಹೇಳಿದ್ದಾರೆ, ನೀವೆಲ್ಲರೂ ರಾಜ್ಯರಾಗಿದ್ದೀರಿ. ನಿಮಗೆ ಯಾವಾಗ ಬೇಕು, ಹೇಗೆ ಬೇಕು, ಎಲ್ಲಿ ಬೇಕು, ಎಷ್ಟು ಬೇಕು, ಅಷ್ಟು ಸಮಯ ಬೇಕು, ಅಷ್ಟು ನಿಮ್ಮ ಮನಸ್ಸು ಮತ್ತು ಬುದ್ಧಿ ಕಾನೂನು ಮತ್ತು ವ್ಯವಸ್ಥೆಯಲ್ಲಿ ಇರಬೇಕು. ಇದನ್ನು ಮಾಡಬೇಡ ಎಂದು ಹೇಳಿದರೂ ಅದು ನಡೆಯುತ್ತಿದ್ದರೆ, ನೀವು ಅದನ್ನು ಮಾಡುತ್ತಿದ್ದರೆ ಅದನ್ನು ಲಾ ಮತ್ತು ಆರ್ಡರ್ ಎಂದು ಹೇಳಲಾಗುವುದಿಲ್ಲ. ಆದ್ದರಿಂದ ಸ್ವರಾಜ್ಯ ಅಧಿಕಾರಿಯಾಗಲು ತಮ್ಮ ರಾಜ್ಯವನ್ನು ಪ್ರತ್ಯಕ್ಷ ಸ್ವರೂಪದಲ್ಲಿ ತಂದುಕೊಳ್ಳಿ. ತರಬೇಕಲ್ಲವೇ? ತರುತ್ತಿದ್ದೀರಿ. ಆದರೆ ಬಾಪ್ದಾದ ಹೇಳುತ್ತಾರೆ, ಸದಾ ಎಂಬ ಶಬ್ದವನ್ನು ಸೇರಿಸಿ. ಬಾಪ್ದಾದ ಇನ್ನೊಮ್ಮೆ ಕೊನೆಯ ಬಾರಿ ಬರುತ್ತಾರೆ. ಇನ್ನು 1 ಟರ್ನ್ ಇದೆ. ಆ ಟರ್ನಲ್ಲಿ ಫಲಿತಾಂಶ ಕೇಳುತ್ತಾರೆ. 15 ದಿನಗಳು ಇವೆ ತಾನೆ? ಹಾಗಾದರೆ 15 ದಿನಗಳಲ್ಲಿ ಸ್ವಲ್ಪ ಫಲಿತಾಂಶವನ್ನು ತೋರಿಸುತ್ತೀರೋ ಅಥವಾ ಇಲ್ಲವೇ? ಟೀಚರ್ಸ್ ಹೇಳಿ, 15 ದಿನಗಳಲ್ಲಿ ಫಲಿತಾಂಶ ತೋರಿಸುತ್ತೀರಾ? ಒಳ್ಳೆಯದು. ಮಧುಬನದವರು 15 ದಿನಗಳಲ್ಲಿ ಫಲಿತಾಂಶವನ್ನು ತೋರಿಸುತ್ತೀರಾ? ಈಗ ಹೇಳಿ, ಹೌದು ಅಥವಾ ಇಲ್ಲ. ಈಗ ಕೈ ಎತ್ತಿ. ತಮ್ಮ ಕೈಗಳ ಬಗ್ಗೆ ಎಚ್ಚರಿಕೆ ಇರಲಿ. ಯಾರು ಪ್ರಯತ್ನ ಪಡುವವರಿದ್ದೀರೋ ಅವರು ಕೈ ಎತ್ತಿ. ಜ್ಞಾನ ಸರೋವರ ಶಾಂತಿವನದವರು ಎದ್ದೇಳಿ. ಬಾಪ್ದಾದರವರು ಮಧುಬನ ಜ್ಞಾನ ಸರೋವರ ಶಾಂತಿವನದ ಮುಖ್ಯ ಸಹೋದರ ಸಹೋದರಿಯರನ್ನು ಮುಂಭಾಗಕ್ಕೆ ಕರೆದರು. ಬಾಪ್ದಾದರವರು ತಮ್ಮೆಲ್ಲರನ್ನು ತಮ್ಮ ದರ್ಶನ ಕೊಡಿಸುವುದಕ್ಕಾಗಿ ಕರೆದಿದ್ದಾರೆ. ತಮ್ಮನ್ನು ನೋಡಿ ಎಲ್ಲರೂ ಸಂತೋಷ ಪಡುತ್ತಾರೆ. ಬಾಪ್ದಾದ ಅವರ ಇಚ್ಛೆ ಏನು ಎಂಬುದನ್ನು ಹೇಳುತ್ತಾರೆ. ಅದು ಪಾಂಡವ ಭವನ, ಶಾಂತಿ ಭವನ, ಜ್ಞಾನ ಸರೋವರ ಅಥವಾ ಹಾಸ್ಪಿಟಲ್ ಆಗಿರಲಿ. 4 ಧಾಮಗಳಿವೆ. 5ನೇದು ಚಿಕ್ಕದಾಗಿದೆ. ಬಾಪ್ದಾದ 4ರಲ್ಲಿಯೂ ಒಂದೇ ಆಶಯವನ್ನು ಹೊಂದಿದ್ದಾರೆ. ಬಾಪ್ದಾದರವರು 3 ತಿಂಗಳು 4 ಧಾಮಗಳಲ್ಲಿ ಅಖಂಡ, ನಿರ್ವಿಘ್ನ, ದೃಢವಾದ ಸ್ವರಾಜ್ಯ ಅಧಿಕಾರಿ ರಾಜರುಗಳ ಫಲಿತಾಂಶವನ್ನು ನೋಡಲು ಇಚ್ಛಿಸುತ್ತಾರೆ. 3 ತಿಂಗಳ ಕಾಲ ಅಲ್ಲಿಂದ ಇಲ್ಲಿಂದ ಬೇರೆ ಯಾವ ಮಾತು ಕೇಳಿ ಬರಬಾರದು. ಎಲ್ಲರೂ ಸುರಕ್ಷಾ ಅಧಿಕಾರಿ ನಂಬರ್ 1 3 ತಿಂಗಳ ಕಾಲ ಇಂಥ ಫಲಿತಾಂಶವನ್ನು ಕೊಡಲು ಸಾಧ್ಯವೇ?
ಪಾಂಡವರ ಕಡೆಯಿಂದ ನೀವು ಇದ್ದೀರಿ ಆಗುತ್ತದೆ. ದಾದಿಯಂತೂ ಇದ್ದಾರೆ, ಆದರೆ ಜೊತೆಗೆ ಇಲ್ಲಿ ಮುಂದೆ ಕುಳಿತವರೆಲ್ಲರೂ ಇದ್ದಾರೆ. ಹಾಗಾದರೆ ಇದು ಸಾಧ್ಯವೇ? ದಾದಿ ಹೇಳುತ್ತಿದ್ದಾರೆ, ಅದು ಸಾಧ್ಯ. ಪಾಂಡವ ಭವನದವರು ಕೈ ಎತ್ತಿ. ಆಗುತ್ತಿದೆಯೇ? ಯಾರು ದುರ್ಬಲರಿದ್ದಾರೆ ಮತ್ತು ಅವರಿಗೆ ಏನಾದರೂ ಸಂಭವಿಸಿದೆ ಎಂದು ಭಾವಿಸೋಣ. ಆಗ ನೀವು ಏನು ಮಾಡುತ್ತೀರಿ? ಸಹಕರಿಸುತ್ತೀರಾ? ಫಲಿತಾಂಶವನ್ನು ಕೊಡಬೇಕು ಎನ್ನುವುದನ್ನು ತಮಗೆ ಗೊತ್ತಿದೆ. ಇಂಥ ಧೈರ್ಯವಿದೆಯೇ? ಇದು ಸಾಧ್ಯವೇ? ಅಥವಾ ಮಾತ್ರ ತಮ್ಮೊಬ್ಬರದ್ದೇ ಧೈರ್ಯವಿದೆಯೋ? ಬೇರೆಯವರ ಅಭಿಪ್ರಾಯವನ್ನು ಒಪ್ಪಿಕೊಳ್ಳುತ್ತೀರಾ? ಬೇರೆಯವರ ತಪ್ಪನ್ನು ಅಂತರದಲ್ಲಿ ಇಟ್ಟುಕೊಳ್ಳುತ್ತೀರಾ? ವಾತಾವರಣದಲ್ಲಿ ತರಬೇಡಿರಿ, ಹರಡಿಸಬೇಡಿ, ಮುಚ್ಚಿಟ್ಟುಕೊಳ್ಳಿ. ಇದನ್ನು ಮಾಡಲು ಸಾಧ್ಯವೇ? ಹೌದು ಎಂದು ಜೋರಾಗಿ ಹೇಳಿ. ಅಭಿನಂದನೆಗಳು, ಶುಭಾಶಯಗಳು. 3 ತಿಂಗಳ ನಂತರ ರಿಪೋರ್ಟ್ ನೋಡುತ್ತೇವೆ. ಯಾವುದೇ ಸ್ಥಾನದಿಂದ ಬೇರೆ ಯಾವ ವರದಿಯೂ ಬರಬಾರದು. ಪರಸ್ಪರ ಪ್ರಕಂಪನಗಳನ್ನು ಹೊರಡಿಸಿ ಮತ್ತು ಪ್ರೀತಿಯಿಂದ ಪ್ರಕಂಪನಗಳನ್ನು ಕೊಡಿ. ಜಗಳ ಮಾಡಬೇಡಿ. ಹೀಗೆಯೇ ಡಬಲ್ ವಿದೇಶಿಯವರು ಫಲಿತಾಂಶವನ್ನು ನೀಡುತ್ತಿರಲವೇ? ಎಲ್ಲರೂ ಆಗಲೇಬೇಕಲ್ಲವೇ? ತಮ್ಮ ಸೆಂಟರ್ನಲ್ಲಿ ತಮ್ಮ ಜೊತೆಗಾರರೊಂದಿಗೆ 3 ತಿಂಗಳ ಫಲಿತಾಂಶವನ್ನು ಕೊಡುತ್ತೇವೆ ಎಂದು ಭಾವಿಸುವ ಡಬಲ್ ವಿದೇಶಿಯವರು ಕೈ ಎತ್ತಿ. ಹೇಳಲು ಆಗುವುದಿಲ್ಲ, ಆದರೆ ಪ್ರಯತ್ನಿಸುವೆ ಎನ್ನುವರು. ಶುದ್ಧ ಧೈರ್ಯವಿದೆ, ಶುದ್ಧ ಹೃದಯವಿದೆ. ಶುದ್ಧ ಹೃದಯವಿರುವವರಿಗೆ ಸಹಾಯ ಸಿಗುತ್ತದೆ. ಒಳ್ಳೆಯದು. ನಂತರ ಬಾಪ್ದಾದ ಅವರು ಎಲ್ಲರ ವಲಯಗಳ ಸಹೋದರ ಸಹೋದರಿಯರು ತಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಹಾಗೂ ತಮ್ಮ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡಿದರು. ಮೊದಲು ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಸಹೋದರ ಸಹೋದರಿಯನ್ನು ನಿಲ್ಲುವಂತೆ ಮಾಡಿದರು ಮತ್ತು ವಚನ ಕೊಡುವಂತೆ ಮಾಡಿದರು. ನಂತರ UP-ಯವರಿಗೆ ಸೇವೆಯ ಅಭಿನಂದನೆಗಳನ್ನು ತಿಳಿಸಿದರು. ಒಳ್ಳೆಯದು. ಎಲ್ಲ ಕಡೆಯ ಸ್ವರಾಜ್ಯದ ಅಧಿಕಾರಿ ಆತ್ಮಗಳಿಗೆ, ಸದಾ ಯಾವಾಗಲೂ ಅಖಂಡ ರಾಜ್ಯಕ್ಕೆ ಅರ್ಹರಾದ ಆತ್ಮಗಳಿಗೆ, ತಂದೆಯಂತೆ ಯಾವಾಗಲೂ ಕರ್ಮಾತೀತ ಹಂತವನ್ನು ತಲುಪುವಂಥ ಆತ್ಮಗಳಿಗೆ, ತಂದೆಯನ್ನು ಅನುಸರಿಸುವ ತೀವ್ರ ಪುರುಷಾರ್ಥಗಳಿಗೆ, ಪರಸ್ಪರ ಯಾವಾಗಲೂ ಶುಭ ಭಾವನೆ, ಶುಭ ಕಾಮನೆಯ ಸಹಯೋಗ ನೀಡುವಂತಹ ಶುಭಚಿಂತಕ ಮಕ್ಕಳಿಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತೀತ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನಗಿದೆ. ವಿಘ್ನಕಾರಿ ಆತ್ಮವನ್ನು ಶಿಕ್ಷಕ ಎಂದು ತಿಳಿದು ಅದರಿಂದ ಪಾಠ ಕಲಿಯುವಂಥ ಅನುಭವಿ ಮೂರ್ತಿ ಭವ. ಯಾವ ಆತ್ಮಗಳು ವಿಘ್ನ ಹಾಕಲು ನಿಮಿತ್ತರಾಗುತ್ತಾರೆ ಅವರನ್ನು ವಿಘ್ನಕಾರಿ ಆತ್ಮ ಎಂದು ನೋಡಬೇಡಿ. ಅವರನ್ನು ಸದಾ ಪಾಠ ಕಲಿಸುವಂಥವರು, ಮುಂದುವರಿಸುವಂಥ ನಿಮಿತ್ತ ಆತ್ಮ ಎಂದು ತಿಳಿಯಿರಿ. ಅನುಭವಿಗಳನ್ನಾಗಿ ಮಾಡುವಂಥ ಶಿಕ್ಷಕರೆಂದು ತಿಳಿಯಿರಿ. ಯಾವಾಗ ಹೇಳುವಿರಿ ನಿಂದನೆ ಮಾಡುವವರು ಮಿತ್ರರು ಎಂದ ಮೇಲೆ ವಿಘ್ನಗಳನ್ನು ಪಾರು ಮಾಡಿ ಅನುಭವಿಗಳನ್ನಾಗಿ ಮಾಡುವವರು ಶಿಕ್ಷಕರಾದರು. ಆದ್ದರಿಂದ ವಿಘ್ನಕಾರಿ ಆತ್ಮಗಳನ್ನು ಆ ದೃಷ್ಟಿಯಿಂದ ನೋಡುವ ಬದಲಿಗೆ ವಿಘ್ನಗಳಿಂದ ಪಾರು ಮಾಡಲು ನಿಮಿತ್ತ, ಅಚಲರನ್ನಾಗಿ ಮಾಡಲು ನಿಮಿತ್ತ ಎಂದು ತಿಳಿಯಿರಿ. ಇದರಿಂದ ಇನ್ನೂ ಸಹ ಅನುಭವಗಳ ಅಥಾರಿಟಿ ಹೆಚ್ಚಾಗುತ್ತಾ ಹೋಗುವುದು. ಹೆಚ್ಚುತ್ತಾ ಹೋಗುವುದು. ದೃಷ್ಟಿಯಿಂದ ನೋಡುವ ಬದಲಿಗೆ ವಿಘ್ನಗಳಿಂದ ಪಾರು ಮಾಡುವ ನಿಮಿತ್ತ, ಅಚಲರನ್ನಾಗಿ ಮಾಡಲು ನಿಮಿತ್ತ ಎಂದು ತಿಳಿಯಿರಿ. ಇದರಿಂದ ಇನ್ನೂ ಸಹ ಅನುಭವಗಳ ಅಥಾರಿಟಿ ಹೆಚ್ಚಾಗುತ್ತಾ ಹೋಗುವುದು. ಸ್ಲೋಗನ್ ಆಗಿದೆ. ದೂರುಗಳ ಫೈಲ್ ಸಮಾಪ್ತಿ ಮಾಡಿ, ಫೈನ್ ಮತ್ತು ರಿಫೈನ್ ಆಗಿ. ದೂರುಗಳ ಫೈಲ್ ಸಮಾಪ್ತಿ ಮಾಡಿ, ಫೈನ್ ಮತ್ತು ರಿಫೈನ್ ಆಗಿ. ಓಂ ಶಾಂತಿ.